ಪರಪ್ಪನ ಅಗ್ರಹಾರ ಜೈಲು ಇದು ಜೈಲ ಅಥವಾ ಐಷಾರಾಮಿ ಹೋಟೆಲ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲ ಅಥವಾ ಐಷಾರಾಮಿ ಪ್ರೇಮ ಮಂದಿರನ ಅನ್ನುವಂತಹ ಪ್ರಶ್ನೆ ಈಗ ತೀವ್ರವಾಗಿ ಕಾಡ್ತಾ ಇದೆ. ಈ ಹಿಂದೆ ಎಗ್ಗಿಲ್ಲದೆ ಎಲ್ಲ ಸರ್ವಿಸ್ಗಳು ಕೂಡ ಸಿಗ್ತಾ ಇತ್ತು. ಅಧಿಕಾರಿಗಳೇ ಇಲ್ಲಿ ಸರ್ವಿಸ್ ಬಾಯ್ ಆಗಿ ಕೆಲಸ ಮಾಡ್ತಾ ಇತ್ತು. ಜೈಲು ಕಂಬಿಗಳ ಹಿಂದೆ ಈಗ ವಿಚಾರಣಾಧೀನ ಕೈದಿಯ ರೊಮ್ಯಾಂಟಿಕ್ ವಿಡಿಯೋ ವೈರಲ್ ಆಗಿದೆ. ಇದು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತೆ, ಅಧಿಕಾರಿಗಳ ನಿರ್ಲಜ್ಜತೆ ಇದೆಲ್ಲದಕ್ಕೂ ಕೂಡ ಕನ್ನಡಿ ಹಿಡ್ತಾ ಇದೆ. ಜೈಲಲ್ಲೇ ಕುಳಿತುಕೊಂಡು ಪತ್ನಿ ಜೊತೆ ಖೈದಿ ಅಕ್ಬರ್ ಎಂಬಾತ ವಿಡಿಯೋ ಕಾಲ್ನಲ್ಲಿ ಸಂಭ್ರಮ ಪಟ್ಟಿದ್ದಾನೆ. ಇನ್ಸ್ಟಾಗ್ರಾಮ್ನಲ್ಲಿ ಈ ವಿಡಿಯೋ ಲೀಕ್ ಆಗಿದೆ. ಈಗ ಜೈಲಿನ ಒಳಗಡೆ ನಡೀತಾ ಇರುವಂತಹ ಕಳ್ಳಾಟದ ಸೀಕ್ರೆಟು ಇನ್ಸ್ಟಾಗ್ರಾಮ್ನಲ್ಲಿ ಲೀಕ್ ಆಗಿದೆ. ಈಗ ಇನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಪತ್ನಿ. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ತೀವ್ರವಾಗಿ ಚರ್ಚೆಗೆ ಈಡಾಗ್ತಾ ಇದೆ. ಇನ್ನು ಪರಪ್ಪನ ಅಗ್ರಹಾರ ಈಗ ಅಕ್ರಮಗಳ ಅಖಾಡವಾಗ್ತಾ ಇದೆಯಾ? ಜೈಲಿನಲ್ಲಿ ಜೈಲು ಹಕ್ಕಿಗಳ ಕಿಲಾಡಿ ಆಟಗಳಿಗೆ ಬ್ರೇಕ್ ಬೀಳ್ತಾ ಇಲ್ಲ. ಕೇವಲ 2 ತಿಂಗಳಲ್ಲಿ 200 ಮೊಬೈಲ್ಗಳು ಪತ್ತೆಯಾಗಿದ್ರೆ ಎಲ್ಲಿ? ಇದು ಜೈಲಿನ ಕಾರಾಗೃಹನ, ಜೈಲ ಅಥವಾ ಮೊಬೈಲ್ಗಳ ಶೋರೂಮ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. 2 ತಿಂಗಳಲ್ಲಿ 200 ಮೊಬೈಲ್ಗಳು ಪತ್ತೆಯಾಗಿದೆ. ಇಷ್ಟು ಮೊಬೈಲ್ಗಳನ್ನು ಈ ಮೊಬೈಲ್ ಶಾಪ್ ಇಟ್ಕೊಂಡಿರುವಂತಹ ಒಬ್ಬ ವ್ಯಕ್ತಿ ಮಾರಾಟ ಮಾಡ್ತಾನೆ ಇಲ್ವೋ ಗೊತ್ತಿಲ್ಲ. ಅಷ್ಟು ಮೊಬೈಲ್ಗಳು ಸಿಕ್ಕಿದವಲ್ಲಿ ಸರಣಿ ಅಕ್ರಮಗಳ ಹಿಂದೆ ಅಧಿಕಾರಿಗಳ ಕೈಚಳಕ ಏನಾದರೂ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದ್ರೂ ಕೂಡ ಈ ಅಧಿಕಾರಿಗಳು ಏನ್ರಿ ಮಾಡ್ತಾ ಇದ್ದಾರೆ? ಅಧಿಕಾರಿಗಳೇ ಇಲ್ಲಿ ಸರ್ವಿಸ್ ಬಾಯ್ ಆಗಿ ಏನಾದರೂ ಕೆಲಸ ಮಾಡ್ತಾ ಇದ್ದಾರಾ? ಎಲ್ಲ ಸಪ್ಲೈ ಮಾಡುವಂತಹ ಸಪ್ಲೈಯರ್ ಬಾಯ್ಗಳಾಗಿ ಏನಾದರೂ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದರೆ ಒಳಗಡೆ ಸಿಗರೇಟು, ಗಾಂಜಾ, ಡ್ರಗ್ಸು ಎಲ್ಲವೂ ಕೂಡ ಎಗ್ಗಿಲ್ಲದೆ ಸಪ್ಲೈ ಆಗ್ತಾ ಇದೆ. ಜೊತೆಗೆ ಮೊಬೈಲ್ಗಳು ಕೂಡ ಆರಾಮಾಗಿ ಆಕ್ಸೆಸಿಬಲ್ ಆಗ್ತಾ ಇದೆ. 200 ಮೊಬೈಲ್ಗಳು 2 ತಿಂಗಳಲ್ಲಿ ಲಭ್ಯವಾಗುತ್ತೆ ಅಂತಂದರೆ ಇದೇನು ಜೈಲ, ಮೊಬೈಲ್ ಶೋರೂಮ ಅನ್ನೋ ಪ್ರಶ್ನೆ ಸಹಜವಾಗಿ ಎದುರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರೋಹನ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, ಜೈಲುಗಳಲ್ಲಿನ ಅಕ್ರಮಗಳು ಮತ್ತೆ ಮತ್ತೆ ಬಲಿಗೆ ಬರ್ತಾ ಇದೆ. ಅದರಲ್ಲೂ ಪರಪ್ಪನ ಅಗ್ರಹಾರ ಇದು ಜೈಲ ಅಥವಾ ಐಷಾರಾಮಿ ಹೋಟೆಲ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಏನಿದು ಘಟನೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಏನು ಪರಪ್ಪನ ಅಗ್ರಹಾರ ಜೈಲಿದೆಯಲ್ಲ, ಈಗ ಮತ್ತೊಂದು ವಿವಾದಕ್ಕೆ ಸಿಲುಕಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಇನ್ವೆಸ್ಟಿಗೇಷನ್ ಅಂದ್ರೆ ಇರ್ತಕ್ಕಂಥ ಒಬ್ಬ ಕೈದಿ ಅಕ್ಬರ್ ಜೈಲಲ್ಲಿ ಕುತ್ಕೊಂಡು ತನ್ನ ಹೆಂಡತಿಯ ಜೊತೆ ಈಗ ವಿಡಿಯೋ ಕಾಲ್ ಮೂಲಕವಾಗಿ ಮಾತನಾಡಿರ್ತಕ್ಕಂಥ ಪ್ರಕರಣ ಈಗಾಗಲೇ ಬಹಿರಂಗಗೊಂಡಿದೆ ಅಂತ ಹೇಳೋದು. ಜೈಲು ಒಳಗಡೆ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಇದ್ರೂ ಕೂಡ ಇಂಥ ಘಟನೆ ಮತ್ತೆ ಮರುಕಳಿಸ್ತಾ ಇದ್ದಾವೆ. ಇದೇ ರೀತಿಯಾಗಿ ಮತ್ತೆ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಹಿಂದೆ ಕೈದಿಗಳು ಕೂಡ ಮೊಬೈಲ್ ಯೂಸ್ ಮಾಡ್ತಾ ಇದ್ದಂತ ದೊಡ್ಡ ಆರೋಪ ಬಂದಿತ್ತು. ಸಾಕಷ್ಟು ತನಿಖೆ ಆಗಿತ್ತು. ಕೆಲವೊಂದಿಷ್ಟು ಅಧಿಕಾರಿಗಳು ಕೂಡ ಅಲ್ಲಿ ಸಸ್ಪೆಂಡ್ ಕೂಡ ಆಗಿದೆ. ಆ ಬಳಿಕ ಈಗ ಮತ್ತೆ ಪರಪ್ಪನಗರದಲ್ಲಿ ಜೈಲಿನಲ್ಲಿ ಒಂದು ಫೋನ್ ಸದ್ದು ಮಾಡ್ತಾ ಇದೆ ಅಂತ ಹೇಳೋದು. ಅಧಿಕಾರಿಗಳಿಗೆ ಕಣ್ಣು ಕೊಟ್ಟಿದ್ರು ಈ ರೀತಿ ನಡೀತಾ ಇದ್ದಾರೆ ಅಥವಾ ಅಧಿಕಾರಿಗಳೇನಾದ್ರೂ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಅನುಮಾನ ಕೂಡ ಇದರಲ್ಲಿ ಕಂಡು ಬರುತ್ತೆ. ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಸಾಕಷ್ಟು ಒಂದು ನೆಟ್ಟಿಗರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಕ್ಬರ್ ಹೆಂಡತಿಯ ತನ್ನ ಒಂದು ಜೊತೆ ನಡೆಸಿದ ಆ ಒಂದು ವಿಡಿಯೋ ಕಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಸ್ಕ್ರೀನ್ ಶಾಟ್ ಗಳನ್ನ ತನ್ನ ಖಾತೆಯ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಪೋಸ್ಟ್ ಮಾಡಿಕೊಳ್ತಾಳೆ. ಆ ಬಳಿಕ ಎಚ್ಚೆತ್ತುಕೊಂಡು ತನಿಖೆಯನ್ನು ಪ್ರಾರಂಭಿಸ್ತಾರೆ ಅಧಿಕಾರಿಗಳು. ಅಷ್ಟರೊಳಗಡೆ ಆ ಒಬ್ಬ ಮಹಿಳೆ ಈಗಾಗಲೇ ಆ ಸ್ಕ್ರೀನ್ ಶಾಟ್ಸ್ ಗಳನ್ನ ಕೂಡ ಈಗಾಗಲೇ ಎಲ್ಲವನ್ನು ಕೂಡ ಈಗ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಬಾರಿ ಎಲ್ಲ ಈ ಪರಪ್ಪನ ಅಗ್ರಹಾರದಲ್ಲಿ ಸಾಕಷ್ಟು ಇಂಥ ಪ್ರಕರಣಗಳು ಕೇಳಿ ಬರ್ತಾ ಇತ್ತು. ಈ ಪ್ರಕರಣಗಳನ್ನ ಗಮನಿಸಿದ ಸಂದರ್ಭದಲ್ಲಿ ಪದೇ ಪದೇ ಇಂತಹ ಘಟನೆಗಳ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಆಗ್ತಾನೆ ಇದೆ. ಇಂಥ ನಡುವೆ ಈ ರೀತಿಯ ಹೈಫೈ ಆಗಿ ಪರಿವರ್ತನೆ ಆಗ್ತಾ ಇದೆಯಾ ಪರಪ್ಪನ ಅಗ್ರಹಾರ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ. ಸಂತೋಷ್, ಧನ್ಯವಾದಗಳು ರೋಹನ್ ನಿಮ್ಮೆಲ್ಲ ಮಾಹಿತಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.